ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇತಿಹಾಸ ಇರುವ ಕನ್ನಡ ಸಾಹಿತ್ಯ ವಿಶ್ವ ಕಲೆಗೆ ಸಾಹಿತ್ಯ ಮತ್ತು ಪರಂಪರೆಯನ್ನ ಹೊಂದಿದೆ. ಹಾಗಾಗಿ ಕನ್ನಡ ನಾಡಲ್ಲಿ ಜನಿಸಿದ ನಾವೆಲ್ಲರೂ ಕೂಡ ಅತ್ಯಂತ ಪುಣ್ಯವಂತರು. ಕನ್ನಡ ನಾಡು ಶ್ರೀಗಂಧದ ಬೀಡು. ಕರುನಾಡು ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳು, ಹೋರಾಟಗಾರರು, ಉದ್ಯಮಿಗಳು, ಕ್ರೀಡಾಪಟುಗಳಿಂದ ಕರುನಾಡು ದೇಶದ ಹಲವು ಸಾಧನೆಗಳಿಗೆ ಕೊಡುಗೆ ನೀಡಿದೆ. ಕರ್ನಾಟಕಕ್ಕೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಪುಣ್ಯ. 1956ರಲ್ಲಿ ಕನ್ನಡ ದಕ್ಷಿಣ ಭಾರತ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನ ಗುರುತಿಸಲಾಯಿತು. 1973ರಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸು ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿಗೆ 50 ವರ್ಷಗಳಾಗಿದೆ. ಕನ್ನಡ ಭಾಷೆ ಉಳಿಸುವ ನಿಟ್ಟಿನಲ್ಲಿ ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ್, ಗೋಪಾಲಕೃಷ್ಣ ಅಡಿಗಾರ್, ಮಾಸ್ತಿ ಅಯ್ಯಂಗಾರ್ ನೂರಾರು ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನ ಧೀಮಂತಗೊಳಿಸಿದ್ದಾರೆ. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಅದೊಂದು ಸಂಸ್ಕೃತಿ, ಪರಂಪರೆ. ಈ ಪರಂಪರೆಯ ವಾರಸುದಾರರಾದ ಇಂದಿನ ಮಕ್ಕಳು ನಾಡಿಗೆ ಕೀರ್ತಿ ತರಬೇಕು. ಕನ್ನಡ ಕವಿಗಳು, ಸಾಹಿತಿಗಳ ಚಿಂತನೆಯನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿಸುವ ಕೆಲಸವನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಾಗಿದೆ. ಎಲ್ಲ ಜಾತಿ, ಮತ, ಧರ್ಮ ಜನರು ಒಗ್ಗೂಡಿ ಆಚರಿಸುವ ಕನ್ನಡ ಮಾತೆಯ ಹಬ್ಬವನ್ನು ಆನೇಕಲ್ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲಿ ಮಾತನಾಡುತ್ತೇನೆ, ಕನ್ನಡ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡ ಬಳಸುತ್ತೇನೆ, ಇತರರಿಗೆ ಕನ್ನಡ ಕಲಿಸುತ್ತೇನೆ, ಕನ್ನಡ ನುಡಿ, ಸಂಸ್ಕೃತಿ, ಪರಂಪರೆಯನ್ನ ಉಳಿಸಲು ಬದ್ಧನಾಗಿದ್ದೇನೆ ಎಂಬ ಪ್ರಮಾಣವನ್ನ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಕನ್ನಡ ಪ್ರೇಮ ನವೆಂಬರ್ ತಿಂಗಳಿಗೆ ಸೀಮಿತವಲ್ಲದೆ ಜೀವಿತ ಭಾಗವಾಗಬೇಕು. ಆನೇಕಲ್ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಹೊಸ ರೂಪ ನೀಡಲಾಗಿದೆ. ಹಿರಿಯ ಸಂಪಾದಕರು ಮತ್ತು ವರದಿಗಾರರು ಆನೇಕಲ್ ಗಣೇಶ್. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.
ಹೆಚ್ಚಿನ ಇತಿಹಾಸವಿರುವ ಕನ್ನಡದ ಸಾಹಿತ್ಯ ವಿಶ್ವದಲ್ಲಿಯೇ ಶ್ರೇಷ್ಠವಾದಂಥ ಒಂದು ಸಾಹಿತ್ಯ ಪರಂಪರೆಯನ್ನು ಹೊಂದಿದೆ. ಈಗ ಹಾಗಾಗಿ ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಕೂಡ ಅತ್ಯಂತ ಪುಣ್ಯವಂತರು. ಕನ್ನಡ ನಾಡು ಶ್ರೀಗಂಧದ ಬೀಡು. ಕರುನಾಡು ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳು, ಹೋರಾಟಗಾರರು, ಉದ್ಯಮಿಗಳು, ಕ್ರೀಡಾಪಟುಗಳಿಂದ ತುಂಬಿರುವ ಕರುನಾಡು ದೇಶದ ಹಲವು ಸಾಧನೆಗಳಿಗೆ ಕೊಡುಗೆಯನ್ನು ನೀಡಿದೆ. ಕರ್ನಾಟಕಕ್ಕೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಪುಣ್ಯ. 1956ರಲ್ಲಿ ಕನ್ನಡ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. 1973ರಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ದೇವರಾಜ ಅರಸು ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಕರ್ನಾಟಕ ಎಂಬ ಹೆಸರು ಬಂದು ಇಂದಿಗೆ 50 ವರ್ಷಗಳಾಗಿವೆ. ಬೇಂದ್ರೆರವರು, ಶಿವರಾಮ್ ಕಾರಂತರು, ಗೋಪಾಲಕೃಷ್ಣ ಅಡಿಗರು, ಮಾಸ್ತಿ ಅಯ್ಯಂಗಾರ್ ಅವರು ಸೇರಿದಂತೆ ನೂರಾರು ಮಂದಿ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಅದೊಂದು ಸಂಸ್ಕೃತಿ, ಪರಂಪರೆ. ಈ ಪರಂಪರೆಯ ವಾರಸುದಾರರಾದ ಇಂದಿನ ಮಕ್ಕಳು ನಾಡಿಗೆ ಕೀರ್ತಿ ತರಬೇಕು. ಕನ್ನಡ ಕವಿಗಳು, ಸಾಹಿತಿಗಳ ಚಿಂತನೆಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸುವ ಕೆಲಸವನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಾಗಿದೆ. ಎಲ್ಲ ಜಾತಿ, ಮತ, ಧರ್ಮಗಳ ಜನರು ಒಗ್ಗೂಡಿ ಆಚರಿಸುವ ಕನ್ನಡ ಮಾತೆಯ ಹಬ್ಬವನ್ನು ಆನೇಕಲ್ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಒಂದು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ, ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡ ಬಳಸುತ್ತೇನೆ, ಕನ್ನಡೇತರರಿಗೆ ಕನ್ನಡ ಕಲಿಸುತ್ತೇನೆ, ಕನ್ನಡ ನುಡಿ ಸಂಸ್ಕೃತಿ ಪರಂಪರೆಯನ್ನು ಉಳಿಸಲು ಶ್ರಮಿಸುತ್ತೇನೆ ಎಂಬ ಪ್ರಮಾಣವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ. ಕನ್ನಡ ಪ್ರೇಮ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ಜೀವನದ ಭಾಗವಾಗಬೇಕು. ಆನೇಕಲ್ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಹೊಸ ರೂಪ ನೀಡಲಾಗಿದೆ. ವರ್ಷದಿಂದ ವರ್ಷಕ್ಕೆ ರಾಷ್ಟ್ರೀಯ ಹಬ್ಬಗಳು ವಿಜೃಂಭಿಸುತ್ತಿದೆ. ಕನ್ನಡ ರಾಜ್ಯೋತ್ಸವವು ಮನೆ ಹಬ್ಬವಾಗಬೇಕು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನವೆಂಬರ್ನಲ್ಲಿ 1 ತಿಂಗಳ ಕಾಲ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಆನೇಕಲ್ ತಾಲೂಕಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿ ಹೈಟೆಕ್ ಸೌಲಭ್ಯ ಕಲಿಸಬೇಕು ಎಂಬುದು ನಮ್ಮ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಈ ಭಾಗದ ಕೈಗಾರಿಕೆಗಳು, ಕಂಪನಿಗಳ CSR ಹಣವನ್ನು ಮತ್ತು ಸರ್ಕಾರದ ಹಣವನ್ನು ಬಳಸಿಕೊಂಡು ಉತ್ತಮ ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ನಿರ್ಮಿಸಲಾಗುವುದು. ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತ ಸೌಲಭ್ಯಗಳುಳ್ಳ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ಕ್ರಿಯಾ ಯೋಜನೆ ರೂಪಿಸಲಾಗಿದೆ. ನವ ಆನೇಕಲ್ ನಿರ್ಮಾಣ ನಮ್ಮ ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ಯೋಜನೆ ಮತ್ತು ಅನುದಾನವನ್ನು ಆನೇಕಲ್ ತಾಲೂಕಿಗೆ ತರಲಾಗುವುದು. ಆನೇಕಲ್ ತಾಲೂಕಿನಲ್ಲಿ ದೇಶದ 2ನೇ ಅತಿದೊಡ್ಡ ಕ್ರೀಡಾಂಗಣವನ್ನು ನಮ್ಮ ಇಲ್ವಾಡಿ ಗ್ರಾಮದಲ್ಲಿ ನಿರ್ಮಿಸಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಸರ್ಕಾರ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಇದೇ ರೀತಿಯಾಗಿ ಶೀಘ್ರದಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತದೆ. ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾದ ಕಳಿ ರಸ್ತೆ ಅಗಲೀಕರಣವನ್ನು ಕೂಡ ಬಹುತೇಕ ಮುಗಿದಿದ್ದು, ಶೀಘ್ರದಲ್ಲಿ ಬೀದಿ ದೀಪ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಉದ್ಘಾಟನೆ ಮಾಡಲಾಗುವುದು. ಆನೇಕಲ್ ಪಟ್ಟಣದಲ್ಲಿ ಸುಸಜ್ಜಿತ ಮಿನಿ ವಿಧಾನಸೌಧ ನಿರ್ಮಿಸಲು ಈಗಾಗಲೇ ಸರ್ಕಾರದಿಂದ ಅನುಮತಿ ಕೂಡ ಸಿಕ್ಕಿದೆ. ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಮೆಟ್ರೋ ಯೋಜನೆಯನ್ನು
ಆನೇಕಲ್, ಅತ್ತಿಬೆಲೆ, ಸರ್ಜಾಪುರ, ಜಿಗಣಿ ಭಾಗಗಳು ಕೂಡ ವಿಸ್ತರಿಸುವಂತೆ ನಾನು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇನೆ. ಸರ್ಕಾರವನ್ನು ಕೂಡ ಪೂರಕವಾಗಿ ಮಾಡುವಂಥ ಒಂದು ಭರವಸೆಯನ್ನು ಕೂಡ ನೀಡಿದೆ. ಇತ್ತೀಚೆಗೆ ಭಾರಿ ಮಳೆಯಿಂದಾಗಿ ರಸ್ತೆಗಳು ಹದಗೆಟ್ಟಿವೆ. ಎಲ್ಲ ರಸ್ತೆಗಳು ಕೂಡ ಕಾಯಕಲ್ಪ ನೀಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆನೇಕಲ್ ಚಂದಾಪುರ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ 6 ಪಥ ರಸ್ತೆಯಾಗಿ ಮಾಡಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ತಾಲೂಕಿನ ಎಲ್ಲ ರಸ್ತೆಗಳನ್ನು ಕೂಡ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು. ಪ್ರಗತಿ ಪಥ ಯೋಜನೆ, ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ, ಲೋಕೋಪಯೋಗಿ ಇಲಾಖೆ ನಿಧಿ, ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿ ಸೇರಿದಂತೆ ವಿವಿಧ ಅನುದಾನಗಳಲ್ಲಿ ತಾಲೂಕಿನ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತ ಮಾಡಲಾಗುವುದು. ಆನೇಕಲ್ ಪಟ್ಟಣದ ASB ಮೈದಾನದ ಕ್ರೀಡಾ ಈ ಒಂದು ಮೈದಾನಕ್ಕೆ ಸರ್ಕಾರದಿಂದ 10 ಕೋಟಿ ರು ಅನುದಾನವನ್ನು ಕೋರಿದ್ದೇನೆ. ಅದು ಕೂಡ ಸರ್ಕಾರ ಈಗಾಗಲೇ ಅನುಮತಿಯನ್ನು ನೀಡಿ 10 ಕೋಟಿ ರು ಕೂಡ ಬಿಡುಗಡೆಯಾಗಿದೆ. ಈ ಕ್ರೀಡಾಂಗಣವನ್ನು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣ ನಿರ್ಮಿಸುವಂಥ ಒಂದು ಯೋಜನೆಯನ್ನು ಕೂಡ ರೂಪಿಸಲಾಗ್ತಾ ಇದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡ ವಾತಾವರಣ ನಿರ್ಮಿಸಲು ಆನೇಕಲ್ ತಾಲೂಕಿನ 5 ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮ ರೂಪಿಸಲಾಗುವುದು. ಆನೇಕಲ್ ತಾಲೂಕು ಗಡಿ ಪ್ರದೇಶದಲ್ಲಿಯೂ ಕೂಡ ಕನ್ನಡದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ನಮ್ಮ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸ ಎಲ್ಲ ಆಡಳಿತ ವರ್ಗ ನಾವೆಲ್ಲರೂ ಕೂಡ ಸೇರಿ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ನಿಜಗಳು ಕೂಡ ಮಕ್ಕಳು ಪಾಪ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ಏನು ರಸ್ತೆ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಅದು ಕೂಡ ಎಲ್ಲ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳು ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಪ್ರಾಧ್ಯಾಪಕರು ಕೂಡ ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಆಡಳಿತ ವರ್ಗಗಳು ಕೂಡ ಹೆಚ್ಚಿನ ಶ್ರಮ ವಹಿಸಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಕಾರ್ಯನಿರ್ವಹಿಸಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವಂತಹ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ವಿ ಶಿವಣ್ಣ ಸರ್ ಅವರು ಈ ಕನ್ನಡ ಪ್ರೇಮವು ನವೆಂಬರ್ ತಿಂಗಳಲ್ಲಿ ಮಾತ್ರವಲ್ಲದೆ ಜೀವನ ನಿತ್ಯೋತ್ಸವವಾಗಬೇಕು ಅಂತ ಕರೆ ನೀಡಿದ್ದಾರೆ. ಅವರಿಗೆ ತಾಲೂಕು ಆಡಳಿತ ಪರವಾಗಿ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕೂಡಿದರೆ ಕಾಣುವುದು ಎದೆ ತುಂಬಾ ಹಾಡಾಗುವುದು. ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಬಲೋ ಭಾರತ್ ಮಾತಾ ಕಿ, ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ಸಿರಿಗನ್ನಡ. ಶಾಲೆ ಮಕ್ಕಳು ದಯಮಾಡಿ ಸ್ವಲ್ಪ ಹೊತ್ತು ನೀವು ಈಗ
ಸನ್ಮಾನ ಕಾರ್ಯಕ್ರಮ ನಡೆಯೋದ್ರಿಂದ ಎಲ್ಲ ಹಿರಿದಿದೆ ಇದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಎನ್ನುವ ವಿಚಾರವರ ಸಾಲುಗಳನ್ನು ನಿಲ್ಲಿಸ್ಕೊಳ್ತಾ ಬಹಳ ಖುಷಿಯಾಗ್ತದೆ. ನಮ್ಮ ತಾಲೂಕಿನ ಶಾಸಕರಂತ ಮಾನ್ಯ ಶಿವಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಲಹೆಯ ಮೇರೆಗೆ ಅನೇಕ ರಂಗದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಮಹನೀಯರನ್ನ, ಕವಿಗಳನ್ನ, ಸಮಾಜ ಸೇವಕರನ್ನ ಮತ್ತು ಸಂಘಟನಾಕಾರರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಇವರೆಲ್ಲರೂ ಕೂಡ ಸಮಾಜದ ಆಸ್ತಿ. ಇಂತಹ ಮಹನೀಯರು ಇರೋದ್ರಿಂದಲೇ ಕನ್ನಡಕ್ಕೆ ಒಂದಷ್ಟು ಶಕ್ತಿ, ಬಲ ಎಲ್ಲವೂ ಕೂಡ ನಮಗೆ ಗೊತ್ತಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಸಂಘಟನೆಗಳ ಒಂದು ಕೊಡುಗೆ ಕನ್ನಡಕ್ಕೆ ಅಪಾರವಾಗಿರ್ತಕ್ಕಂಥದ್ದು. ಈ ಕಡೆ ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಆಂಧ್ರ ಎಲ್ಲ ಕಡೆ ಈ ಗಡಿಗಳ ಸಮಸ್ಯೆ ಇದ್ರೂ ಕೂಡ ಸಂಘಟನೆಗಳು ಏನು ಕಂಕಣ ತೊಟ್ಟು ನಿಂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಂಘಟನೆಗಳು ಬಹಳ ಮುಖ್ಯ ಅಂತ ಈ ಸಂದರ್ಭ ನಾವು ಹೇಳಬೇಕಾಗಿದೆ. ಇಂಥ ಒಂದು ಕಾರ್ಯಕ್ಕೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಂಥ ಮಾನ್ಯ ಶಾಸಕರಾದ ಅಣ್ಣ ಶಿವಣ್ಣವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಮಾಡ್ಯಾಚಾರ್ ಅವರಿಗೆ ಮತ್ತು ಎಲ್ಲ ತಾಲೂಕು ಆಡಳಿತ ವರ್ಗಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಹಾಗೂ ಹಿರಿಯರಾಗಿರ್ತಕ್ಕಂಥ ಗುಡ್ಡಟ್ಟಿ ರಾಮಸ್ವಾಮಿರವರು ದಯಮಾಡಿ ವೇದಿಕೆಗೆ ಬರಬೇಕು. ಅವ್ರ ಜೊತೆಯಲ್ಲಿ ಮಂಜುನಾಥ್ರವರು, ಬಸವರಾಜ್ ಆನೇಕರ್, ಮುನಿರಾಜಾಚಾರಿ ನೊಸನೂರು ಇವರು ದಯಮಾಡಿ ವೇದಿಕೆಗೆ ಬರಬೇಕು. ಇವರ ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಬಣದ ಮುನಿಕೃಷ್ಣ, ಕನ್ನಡದ ಮರಿ, ಆನಂದ್, ಶೇಖರ್, ಮಂಜುಳಾ, ಮುನಿಕೃಷ್ಣ ಇವರು ಬರಬೇಕು. ಇವರ ನಂತರ ಜೈ ಕರ್ನಾಟಕ ವತಿಯಿಂದ ವಿನೋದ್ ಕುಮಾರ್, ಮಧು, ಮೂರ್ತಿ, ಸೀಮಾಕಾಂತ್ ವೇದಿಕೆಗೆ ಬರಬೇಕು ದಯಮಾಡಿ. ಇವರಿಷ್ಟು ಜನ ವೇದಿಕೆಯಲ್ಲಿ ಹಾಕಿರ್ತಕ್ಕಂಥ ಆಸನಗಳನ್ನ ಅಲಂಕರಿಸಿ ತಮ್ಮ ಶಾಸಕರು ಮತ್ತು ತಾಲೂಕು ಆಡಳಿತದ ವತಿಯಿಂದ ತಾವು ಈ ಒಂದು ಸನ್ಮಾನವನ್ನು ಪಡೆಯಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಜೊತೆಗೆ ಜೈ ಕರ್ನಾಟಕ ಜನಪರ ವೇದಿಕೆಯ ವೇಣು ಮತ್ತು ವೆಂಕಣ್ಣನವರು ಇವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತೇನೆ. ಸೇವೆ ಅನನ್ಯವಾಗಿರ್ತಕ್ಕಂಥದ್ದು, ಅಮೂಲ್ಯವಾಗಿರ್ತಕ್ಕಂಥದ್ದು. ನಿಜಕ್ಕೂ ನಿಮ್ಮ ಹೋರಾಟ ಈ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅಂತೇಳಿ ನಾವಾದರೂ ಹೇಳೋದಕ್ಕೆ ಮತ್ತು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತಾ, ಇವ್ರ ನಂತರ ಗಂಧದ ನಾಡು ಜನಪರ ವೇದಿಕೆ ಇವ್ರ ನಂತರ ಗಂಧದ ನಾಡು ಜನಪರ ವೇದಿಕೆಯ ಜಗದೀಶ್